ಇವತ್ತು ನಾನು ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ. ಬ್ಯಾಂಗ್ಳೂರಲ್ಲಿ ಒಂದು ಸ್ಟಾರ್ಟಪ್ ಇತ್ತು. ಅವರು ಸ್ಮಾಲ್ ಫುಡ್ ಡೆಲಿವರಿ ಆ್ಯಪ್ನ ಬಿಲ್ಡ್ ಮಾಡ್ತಾಯಿದ್ರು. 3 ಜನ ಫ್ರೆಂಡ್ಸು, 2 ಲ್ಯಾಪ್ಟಾಪು ಮತ್ತು ಸ್ವಲ್ಪ ಹಣ. ಒಂದಿನ ಒಬ್ಬ ಫೇಮಸ್ ಇನ್ಫ್ಲುಯೆನ್ಸರ್ ಅವ್ರ ಆ್ಯಪ್ ಬಗ್ಗೆ ಒಂದು ವಿಡಿಯೋಲ್ಲಿ ಮೆನ್ಷನ್ ಮಾಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ಆ ಆ್ಯಪ್ನ ಒಂದು 50,000 ಜನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸರ್ವರ್ಸು ಇಮಿಡಿಯೇಟಾಗಿ ಕ್ರ್ಯಾಶ್ ಆಗುತ್ತೆ, ಆರ್ಡರ್ಸ್ ಫೇಲ್ ಆಗುತ್ತೆ ಮತ್ತು ಯೂಸರ್ಸು ಆ್ಯಂಗ್ರಿ ರಿವ್ಯೂಸ್ನ ಕೊಡ್ತಾರೆ. ಫೌಂಡರ್ಸು ಪ್ಯಾನಿಕ್ ಆಗ್ತಾರೆ. ಆದರೆ ಅದರಲ್ಲೊಬ್ಬರಿಗೆ EC2 ಬಗ್ಗೆ ನೆನಪಾಗುತ್ತೆ. ಆಮೇಲೆ ಅವರು ಆ ಆ್ಯಪ್ನ EC2ಗೆ ಮೈಗ್ರೇಟ್ ಮಾಡಿ ರೀಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಅವ್ರ ಆ್ಯಪ್ಗೆ ಟ್ರಾಫಿಕ್ ಜಾಸ್ತಿ ಆದಾಗ ಅವ್ರ ಆ್ಯಪ್ ಕ್ರ್ಯಾಶ್ ಆಗಲ್ಲ, ಅದು ಆಟೋಮೆಟಿಕ್ಕಾಗಿ ಸ್ಕೇಲ್ ಆಗುತ್ತೆ. ಆ ಸ್ಮಾಲ್ ರೂಮಲ್ಲಿದ್ದ 3 ಫ್ರೆಂಡ್ಸು ಒಂದು ದೊಡ್ಡ ಕಂಪ್ನಿನ ಬಿಲ್ಡ್ ಮಾಡ್ತಾರೆ. ಅವ್ರಿಗೆ ಇವಾಗ ಮಿಲಿಯನ್ಸ್ ಆಫ್ ಕಸ್ಟಮರ್ಸ್ ಇರ್ತಾರೆ. ಇದು EC2ದು ಮ್ಯಾಜಿಕ್. ಹಾಯ್, ನನ್ನ ಹೆಸರು ಚೇತನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ EC2 ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕ್ಲೌಡ್ ಕಂಪ್ಯೂಟಿಂಗ್ ಹೇಗೆ ಎಲ್ಲದನ್ನು ಚೇಂಜ್ ಮಾಡ್ತು ಅಂತ ನೋಡೋಣ. ಆಮೇಲೆ ನೀವು EC2ನ ಬಿಗಿನರ್ ಆಗಿ ಹೇಗೆ ಯೂಸ್ ಮಾಡ್ಬೋದು ಅಂತಲೂ ನೋಡೋಣ. ಅರ್ಲಿ 2000ಸಲ್ಲಿ ಒಂದು ಕಂಪ್ನಿ ವೆಬ್ಸೈಟ್ ಲಾಂಚ್ ಮಾಡಬೇಕಂದ್ರೆ ಅವರು ಕಾಸ್ಟ್ಲಿ ಸರ್ವರ್ಸ್ನ ಬೈ ಮಾಡಬೇಕಾಗಿತ್ತು. ಅದು ಆ್ಯಕ್ಚುಯಲ್ ಮಿಷಿನ್ಸ್. ಅದನ್ನು ಅವರು AC ರೂಮಲ್ಲಿ ಪ್ಲೇಸ್ ಮಾಡಿ, ಕೇಬಲ್ಸ್ನ ಕನೆಕ್ಟ್ ಮಾಡಿ, ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿ, ಅದನ್ನು ಮೇಂಟೈನ್ ಮಾಡೋಕ್ಕೆ ಪೀಪಲ್ನು ಹೈರ್ ಮಾಡಬೇಕಾಗಿತ್ತು. ಇದನ್ನೆಲ್ಲ ಮಾಡೋಕ್ಕೆ ಅವ್ರಿಗೆ 2 ವೀಕ್ಸ್ ತೊಗೊಳ್ತಾ ಇತ್ತು ಮತ್ತು ಲ್ಯಾಕ್ಸ್ ಆಫ್ ರುಪೀಸ್ ಖರ್ಚಾಗ್ತಾಯಿತ್ತು. ಅವ್ರ ಆ್ಯಪ್ ಏನಾದರೂ ಸಡನ್ನಾಗಿ ಪಾಪ್ಯುಲರ್ ಆಗಿಬಿಟ್ರೆ ಸರ್ವರ್ ಕ್ರ್ಯಾಶ್ ಆಗ್ತಾಯಿತ್ತು. ಅವರು ಜಸ್ಟ್ ಇನ್ ಕೇಸ್ ಜಾಸ್ತಿ ಸರ್ವರ್ಸ್ ಏನಾದರೂ ಬೈ ಮಾಡಿದರೆ ಅವರು ದುಡ್ಡು ವೇಸ್ಟ್ ಆಗ್ತಾಯಿತ್ತು. ಕಂಪ್ನೀಸ್ಗೆ ಯಾವಾಗಲೂ ಈ ಡೈಲಮಾ ಇರೋದು, ಅವರು ಸರ್ವರ್ಸ್ ಮೇಲೆ ಜಾಸ್ತಿ ಖರ್ಚು ಮಾಡಬೇಕಾ ಅಥವಾ ಅವ್ರ ಆ್ಯಪ್ಗೆ ಜಾಸ್ತಿ ಟ್ರಾಫಿಕ್ ಬಂದಾಗ ಅದು ಫೇಲ್ ಆದರೂ ಪರವಾಗಿಲ್ವಾ ಅಂತ. ಇದು ವರ್ಲ್ಡ್ ಬಿಫೋರ್ EC2. ಅದೇ ಟೈಮಲ್ಲಿ ಅಮೆಝಾನ್ ಅವ್ರಿಗೂ ಒಂದು ಪ್ರಾಬ್ಲಮ್ ಇತ್ತು. ಅವ್ರ ಹಾಲಿಡೇ ಸೇಲ್ಸ್ ಇರುವಾಗ, ಎಸ್ಪೆಷಲಿ ಡ್ಯೂರಿಂಗ್ ಕ್ರಿಸ್ಮಸ್, ಅವ್ರ ವೆಬ್ಸೈಟ್ ಟ್ರಾಫಿಕ್ ಅನ್ಪ್ರೆಡಿಕ್ಟೇಬಲ್ ಆಗಿ ಗ್ರೋ ಆಗ್ತಾಯಿತ್ತು. ಆ ಮೂಮೆಂಟಲ್ಲಿ ಅವ್ರಿಗೆ ಎಲಾಸ್ಟಿಕ್ ಫ್ಲೆಕ್ಸಿಬಲ್ ಕಾಂಪ್ಯೂಟಿಂಗ್ ಬೇಕಾಗಿತ್ತು, ವಿಚ್ ಕುಡ್ ಗ್ರೋ ಆ್ಯಂಡ್ ಶ್ರಿಂಕ್ ಅವ್ರ ಡಿಮ್ಯಾಂಡ್ ಪ್ರಕಾರ. ಅದಕ್ಕೆ ಅವರು ಅದನ್ನು ಬಿಲ್ಡ್ ಮಾಡ್ತಾರೆ. ಆಮೇಲೆ ಇನ್ 2006 ಇದನ್ನು ಒಂದು ಸರ್ವಿಸ್ ಆಗಿ ರಿಲೀಸ್ ಮಾಡ್ತಾರೆ. ಅದೇ ಎಲಾಸ್ಟಿಕ್ ಕಾಂಪ್ಯೂಟ್ ಕ್ಲೌಡ್. ಆಮೇಲಿಂದ ಬಿಸ್ನೆಸ್ ಅವರು ಅಪ್ಲಿಕೇಶನ್ ರನ್ ಮಾಡೋ ರೀತಿನೇ ಚೇಂಜ್ ಆಗಿಬಿಡುತ್ತೆ. ಇದು ಕಂಪ್ಯೂಟಿಂಗ್ನ ಎಲೆಕ್ಟ್ರಿಸಿಟಿ ಥರ ಮಾಡಿಬಿಡುತ್ತೆ. ನೀವು ಜಸ್ಟ್ ಪ್ಲಗಿನ್ ಮಾಡಿ ಯಾವಾಗ ಬೇಕೋ ಅವಾಗ ಯೂಸ್ ಮಾಡೋ ಥರ. ನೀವೇನಾದರೂ ಸೀಕ್ರೆಟ್ ಅಮೆಝಾನ್ ಡೇಟಾ ಸೆಂಟರ್ಸ್ಗೆ ಏನಾದರೂ ಹೋದರೆ ಅಲ್ಲಿ ನಿಮಗೆ ರೋಸ್ ಆ್ಯಂಡ್ ರೋಸ್ ಆಫ್ ಮ್ಯಾಸಿವ್ ಸರ್ವರ್ಸ್ ಕಾಣಿಸುತ್ತೆ. ಈ ಮಿಷಿನ್ಸ್ ಒಳಗಡೆ ಹೈಪರ್ವೈಸರ್ ಅನ್ನೋದೊಂದು ಇರುತ್ತೆ. ಇದೊಂದು ಲೇಯರ್ ವಿಚ್ ಡಿವೈಡ್ಸ್ ಒನ್ ಫಿಸಿಕಲ್ ಸರ್ವರ್ ಇಂಟು ಮಲ್ಟಿಪಲ್ ವರ್ಚುವಲ್ ಸರ್ವರ್ಸ್. ನಿಮಗೆ ಈ ಪ್ರತಿಯೊಂದು ವರ್ಚುವಲ್ ಸರ್ವರ್ ಕೂಡ ಒಂದು ರಿಯಲ್ ಕಂಪ್ಯೂಟರ್ ಥರ ಅನಿಸುತ್ತೆ. ಅದಕ್ಕೆ ಅದರದ್ದೇ ಆದ ರ್ಯಾಮ್, CPU, ಸ್ಟೋರೇಜ್, ನೆಟ್ವರ್ಕ್ ಮತ್ತು ಅದರದ್ದೇ ಆಪ್ರೇಟಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ನೀವೊಂದು ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಬ್ರ್ಯಾಂಡ್ ನ್ಯೂ ಕಂಪ್ಯೂಟರ್ ಕ್ಲೌಡಲ್ಲಿ ಸಿಗುತ್ತೆ. ನಿಮಗೆ ಎಷ್ಟು ಸಿಸ್ಟಮ್ಸ್ ಬೇಕೋ ಅಷ್ಟು ಲಾಂಚ್ ಮಾಡ್ಬೋದು. ನಿಮಗೆ ಎಷ್ಟು ಕಂಪ್ಯೂಟರ್ಸ್ ಬೇಕೋ, ಅದು 1 ಆಗಿರಲಿ, 10 ಆಗಿರಲಿ ಅಥವಾ 100 ಆಗಿರಲಿ, ನಿಮಗೆ ಅಷ್ಟು ಕಂಪ್ಯೂಟರ್ಸ್ ಸಿಗುತ್ತೆ. ಆಮೇಲೆ ನೀವು ಈ ಕಂಪ್ಯೂಟರ್ಸ್ನ ಎಷ್ಟೊತ್ತು ಯೂಸ್ ಮಾಡ್ತಿರೋ ಅಷ್ಟೊತ್ತು ಪೇ ಮಾಡಿದ್ರೆ ಸಾಕು. ನಿಮಗೆ ಯಾವಾಗ ಬೇಡ ಅನಿಸುತ್ತೋ ಆವಾಗ ಈ ಕಂಪ್ಯೂಟರ್ಸ್ನ ಸ್ಟಾಪ್ ಮಾಡಿದ್ರೆ ಯು ವಿಲ್ ಸ್ಟಾಪ್ ಪೇಯಿಂಗ್ ಫಾರ್ ದಿಸ್ ಕಂಪ್ಯೂಟರ್ಸ್. ನೀವು ನಿಮ್ಮ ಫಸ್ಟ್ ಕ್ಲೌಡ್ ಸರ್ವರ್ನ ಲಾಂಚ್ ಮಾಡ್ತಾ ಇದ್ದರೆ ಅದಕ್ಕೆ ಕೆಲವೊಂದು ಸ್ಟೆಪ್ಸ್ನ ನೋಡೋಣ. ಚೂಸಿಂಗ್ ದ AMI. ಇದು ನಿಮ್ಮ ಸಿಸ್ಟಮ್ಗೆ ಯಾವ ಆಪ್ರೇಟಿಂಗ್ ಸಿಸ್ಟಮ್ ಇರಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಅದು ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಆಗಿರ್ಬೋದು ಅಥವಾ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಕೂಡ ಆಗಿರ್ಬೋದು. ಪಿಕ್ಕಿಂಗ್ ದ ಇನ್ಸ್ಟೆನ್ಸ್ ಟೈಪ್. ನೀವು ನಿಮ್ಮ ಯೂಸ್ ಕೇಸ್ ಪ್ರಕಾರ ಕಮ್ಮಿ ಕಾನ್ಫಿಗರೇಷನ್ ಇರೋ ಸರ್ವರ್ಸ್ ಕೂಡ ಲಾಂಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 1 ಕೋರ್ CPU, 2 GB ರ್ಯಾಮ್, ಅಥವಾ ನೀವು ಜಾಸ್ತಿ ಕಾನ್ಫಿಗರೇಷನ್ ಇರೋ ಸರ್ವರ್ಸ್ನು ಕೂಡ ಲಾಂಚ್ ಮಾಡ್ಬೋದು. ಕಾನ್ಫಿಗರಿಂಗ್ ಸೆಕ್ಯೂರಿಟಿ. ನೀವು ಈ ಕಂಪ್ಯೂಟರ್ಸ್ಗಳಿಗೆ ಯಾರ್ಯಾರಿಗೆ ಆಕ್ಸೆಸ್ ಮಾಡೋಕ್ಕೆ ಪರ್ಮಿಷನ್ಸ್ ಇದೆ ಮತ್ತು ಯಾವ ಪೋರ್ಟಲ್ ಪರ್ಮಿಷನ್ ಇದೆ ಅಂತಲೂ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕೆಲವು ಯೂಸರ್ಸ್ಗೆ SSH ಪರ್ಮಿಷನ್ಸ್ ಕೊಡ್ಬೋದು, ಕೆಲವು ಯೂಸರ್ಸ್ಗೆ HTTP ಪರ್ಮಿಷನ್ಸ್ ಕೊಡ್ಬೋದು. ಅದರದ್ದು ಫುಲ್ ಕಂಟ್ರೋಲ್ ನಿಮ್ಮ ಹತ್ರ ಇರುತ್ತೆ. ಲಾಂಚ್. ಈ ಕೆಲವೊಂದು ಬೇಸಿಕ್ ಕಾನ್ಫಿಗರೇಷನ್ಸ್ ಮಾಡಿದ್ಮೇಲೆ ನೀವು ಲಾಂಚ್ ಬಟನ್ ಒತ್ತಿದ್ರೆ ವಿದಿನ್ ಸೆಕೆಂಡ್ಸ್ ನಿಮ್ಮ ಕಂಪ್ಯೂಟರ್ AWS ಡೇಟಾ ಸೆಂಟರಲ್ಲಿ ಪ್ರೊವಿಷನ್ ಆಗುತ್ತೆ.
ಈ ಪ್ರೋಸೆಸ್ ಮುಂಚೆ ಕಂಪ್ನಿಗಳಿಗೆ ವೀಕ್ಸ್ ತಗೊಳ್ತಾ ಇತ್ತು, ಆದರೆ ಇವಾಗ ಇದು ಸೆಕೆಂಡ್ಸಲ್ಲಿ ಆಗುತ್ತೆ. EC2 ಒಂದು ಸಿಂಪಲ್ ಸರ್ವಿಸ್ ಮತ್ತು ಅದು ಲಿಮಿಟ್ಲೆಸ್ ಕೂಡ. ನಿಮ್ಮ ಆ್ಯಪು ಸಡನ್ನಾಗಿ ಪಾಪ್ಯುಲರ್ ಆದರೆ EC2 ಸರ್ವಿಸ್ ಯೂಸ್ ಮಾಡಿ ನೀವು ಜಾಸ್ತಿ ಸರ್ವರ್ಸ್ನ ಲಾಂಚ್ ಮಾಡ್ಬೋದು. ಅಥವಾ ಆ್ಯಪ್ ಟ್ರಾಫಿಕ್ಕು ಸಡನ್ನಾಗಿ ಡೌನ್ ಆದರೆ ನೀವು ಬೇಡದೇ ಇರೋ ಸರ್ವರ್ಸ್ನ ಶಟ್ ಡೌನ್ ಮಾಡ್ಬೋದು. ನಿಮಗೆ ಸಡನ್ನಾಗಿ ಏನಾದರೂ ಜಾಸ್ತಿ ಪವರ್, ಮೆಮೊರಿ ಅಥವಾ ಕಾನ್ಫಿಗರೇಷನ್ ಜಾಸ್ತಿ ಇರೋ ಮಿಷಿನ್ ಏನಾದರೂ ಬೇಕಾದರೆ ನೀವು ಇನ್ಸ್ಟೆಂಟಾಗಿ ಲಾಂಚ್ ಮಾಡ್ಬೋದು. ನೀವು ಈ ಮಿಷಿನ್ಸ್ನ ವರ್ಲ್ಡ್ ವೈಡ್ ಯಾವ ರೀಜನಲ್ಲಿ ಬೇಕಾದರೂ ಇನ್ಸ್ಟೆಂಟ್ಲಿ ಲಾಂಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮುಂಬೈಯಲ್ಲಾಗಲಿ, ಸಿಂಗಾಪುರಲ್ಲಾಗಲಿ ಅಥವಾ US ಅಲ್ಲಾದರೂ ಆಗಲಿ. ಆಮೇಲೆ ನೀವು ಎಷ್ಟೊತ್ತು ಈ ಸರ್ವರ್ಸ್ನ ಯೂಸ್ ಮಾಡ್ತೀರಾ ಅಷ್ಟೊತ್ತು ಮಾತ್ರ ಪೇ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು 15 ಮಿನಿಟ್ಸ್ ಏನಾದರೂ ಈ ಸರ್ವರ್ನ ಯೂಸ್ ಮಾಡಿದ್ರೆ 15 ಮಿನಿಟ್ಸ್ಗೆ ಮಾತ್ರ ಪೇ ಮಾಡ್ತೀರಾ. ಇದೇ ರೀಸನಿಂದಾಗಿ ಸ್ಟಾರ್ಟಪ್ಸ್, ಬ್ಯಾಂಕ್ಸ್, ಎಂಟರ್ಪ್ರೈಸಸ್, ಈವನ್ ಗೌರ್ಮೆಂಟ್ಸ್ ಕೂಡ EC2ನ ಯೂಸ್ ಮಾಡುತ್ತೆ. ಈ EC2 ಸರ್ವಿಸ್ನ ಯಾರು ಯೂಸ್ ಮಾಡ್ತಾರೆ ಅಂತ ಕೆಲವೊಂದು ಯೂಸ್ ಕೇಸ್ ನೋಡಿದ್ರೆ, ಫಸ್ಟು ನಾವು ಸ್ಟಾರ್ಟಪ್ ಅಂತ ತೊಗೊಂಡ್ರೆ, ಒಂದು ಚಿಕ್ಕ ಫಿನ್ಟೆಕ್ ಸ್ಟಾರ್ಟಪ್ ಒಂದು ಪೇಮೆಂಟ್ ಆ್ಯಪ್ನ ಬಿಲ್ಡ್ ಮಾಡಬೇಕಂದ್ರೆ ಅವರು ಎಲ್ಲದನ್ನು EC2 ಸರ್ವರಲ್ಲಿ ರನ್ ಮಾಡ್ತಾರೆ. ಅವ್ರ ಆ್ಯಪ್ಗೆ ಸಡನ್ನಾಗಿ ಟ್ರಾಫಿಕ್ ಇನ್ಕ್ರೀಸ್ ಆದರೆ EC2 ಯೂಸ್ ಮಾಡಿರೋದ್ರಿಂದ ಇನ್ನೂ ಜಾಸ್ತಿ ಸರ್ವರ್ಸ್ನ ಆ್ಯಡ್ ಮಾಡ್ಬೋದು. ಅವ್ರ ಆ್ಯಪು ಯಾವಾಗಲೂ ಡೌನ್ ಆಗೋದಿಲ್ಲ. ಇನ್ವೆಸ್ಟರ್ಸ್ಗೂ ಇದರಿಂದ ಖುಷಿ ಆಗುತ್ತೆ, ಸ್ಟಾರ್ಟಪ್ಪು ಫಾಸ್ಟಾಗಿ ಗ್ರೋ ಆಗುತ್ತೆ. ಗೇಮಿಂಗ್ ಕಂಪ್ನಿ ಎಕ್ಸಾಂಪಲ್ ತೊಗೊಂಡ್ರೆ, ಒಂದು ಗೇಮಿಂಗ್ ಕಂಪ್ನಿ ಒಂದು ಹೊಸ ಮಲ್ಟಿಪ್ಲೇಯರ್ ಬ್ಯಾಟಲ್ ಗೇಮ್ನ ರಿಲೀಸ್ ಮಾಡ್ತಾರೆ. ಆಲ್ ಓವರ್ ವರ್ಲ್ಡಿಂದ ಪ್ಲೇಯರ್ಸು ಈ ಗೇಮ್ನ ಆಡಕ್ಕೆ ಟ್ರೈ ಮಾಡ್ತಾರೆ. EC2 ಸರ್ವರ್ಸು ಈ ಗೇಮ್ನ ಹೋಸ್ಟ್ ಮಾಡ್ತಾ ಇರುತ್ತೆ. ಯೂಸರ್ಸ್ಗೆ ಅದರಿಂದಾಗಿ ಸ್ಮೂತ್ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. AI ಮತ್ತು ಮಿಷಿನ್ ಲರ್ನಿಂಗ್ ಅಂತ ಬಂದಾಗ ಒಂದು ರಿಸರ್ಚ್ ಟೀಮ್ ಡಿಸೀಸಸ್ನ ಡಿಟೆಕ್ಟ್ ಮಾಡೋಕ್ಕೆ ಒಂದು ಮಾಡೆಲ್ನ ಟ್ರೈನ್ ಮಾಡ್ತಾ ಇರ್ತಾರೆ. ಅವರು EC2 GPU ಇನ್ಸ್ಟೆನ್ಸಸ್ನ ರೆಂಟಿಗೆ ತೊಗೊಂಡಿರ್ತಾರೆ. ಇದು ನಾರ್ಮಲಿ ನಿಮಗೆ ಲ್ಯಾಕ್ಸ್ ಆಫ್ ರುಪೀಸ್ ಕಾಸ್ಟ್ ಆಗುತ್ತೆ. ಆದರೆ ಅವರು ಇದನ್ನು ಎಷ್ಟು ಅವರ್ಸ್ಗೆ ಯೂಸ್ ಮಾಡ್ತಾರೆ ಅಷ್ಟಕ್ಕೆ ಮಾತ್ರ ಪೇ ಮಾಡ್ತಾರೆ. ಅವರು AI ಮಾಡೆಲ್ ಕೂಡ ಫಾಸ್ಟಾಗಿ ಟ್ರೈನ್ ಆಗುತ್ತೆ. ಡಿಫ್ರೆಂಟ್ ಇಂಡಸ್ಟ್ರೀಸ್, ಡಿಫ್ರೆಂಟ್ ಯೂಸ್ ಕೇಸಸ್, ಆದರೆ ಎಲ್ಲ ಕಡೆ EC2ನ ಯೂಸ್ ಮಾಡ್ತಾರೆ. ನಾವು ಪ್ರೈಸಿಂಗ್ ಅಂತ ತೊಗೊಂಡಾಗ EC2 ಇಸ್ ಲೈಕ್ ರೆಂಟಿಂಗ್ ಎ ವೆಹಿಕಲ್. ನಾವು ಫ್ಯೂ ಆಫ್ ದ ವೇಸ್ ಹೇಗೆ ಈ ಸರ್ವಿಸ್ನ ರೆಂಟ್ ಮಾಡ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ಆನ್ ಡಿಮ್ಯಾಂಡ್. ಇದನ್ನು ಒಂದು ಎಕ್ಸಾಂಪಲ್ ಆಗಿ ನೋಡೋದಾದರೆ, ನೀವು ನಿಮಗೆ ಯಾವಾಗ ಒಂದು ಬೈಕ್ ಬೇಕೋ ಆವಾಗ ಅದನ್ನು ಹೈರ್ ಮಾಡ್ತೀರಾ. ಆಮೇಲೆ ಆ ಬೈಕಲ್ಲಿ ನೀವು ರೈಡ್ ಕಂಪ್ಲೀಟ್ ಮಾಡಿದ್ಮೇಲೆ ಆ ರೈಡಿಗೆ ಮಾತ್ರ ಪೇ ಮಾಡ್ತೀರಾ. ರಿಸರ್ವ್ಡ್ ಇನ್ಸ್ಟೆನ್ಸಸ್, ಇದರಲ್ಲಿ ನೀವು ಬೈಕ್ನ 1 or 3 ಇಯರ್ಸ್ಗೆ ರೆಂಟ್ ಮಾಡ್ತೀರಾ. ಇದರಿಂದ ಏನು ಅಡ್ವಾಂಟೇಜ್ ನಿಮಗೆ ಅಂದರೆ, ನಿಮಗೆ ಅವಾಗ ಮ್ಯಾಸಿವ್ ಡಿಸ್ಕೌಂಟ್ ಸಿಗುತ್ತೆ. ಸ್ಪಾಟ್ ಇನ್ಸ್ಟೆನ್ಸಸ್, ಇದನ್ನು ಒಂದು ಎಕ್ಸಾಂಪಲ್ ಆಗಿ ನೋಡೋದಾದರೆ, ಇವಾಗ ನನ್ನ ಹತ್ರ ಕೆಲವೊಂದು ಅನ್ಯೂಸ್ಡ್ ಬೈಕ್ಸ್ ಇದೆ, ನೀವು ಅದನ್ನು ಸೂಪರ್ ಚೀಪ್ ಪ್ರೈಸ್ಗೆ ತೊಗೊಬೋದು ಅಂತ. ನಿಮಗೆ ಆಲ್ಮೋಸ್ಟ್ 90% ಡಿಸ್ಕೌಂಟ್ ಸಿಗುತ್ತೆ. ಆದರೆ ಇದರಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಅವ್ರಿಗೆ ಯಾವಾಗ ಬೇಕೋ ಆವಾಗ ಈ ಬೈಕ್ಸ್ನ ಅವರು ವಾಪಸ್ ತೊಗೊಬೋದು. ಸೊ ಎಂಟೈರ್ ಸ್ಟೋರಿನ ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಸ್ಟೂಡೆಂಟ್ಸ್, ಸ್ಟಾರ್ಟಪ್ ಅಥವಾ ಗ್ಲೋಬಲ್ ಕಂಪ್ನೀಸ್ ಆಗಲಿ, ಅವ್ರಿಗೆ ಕಂಪ್ಯೂಟಿಂಗ್ ಪವರ್ ಯಾವಾಗ ಬೇಕೋ ಆವಾಗ ಅವರು ಈಸಿಯಾಗಿ ರೆಂಟ್ ಮಾಡ್ಬೋದು. ಥ್ಯಾಂಕ್ ಯು.